ಸಭ್ಯ ಸಜ್ಜನ ಸುಸಂಸ್ಕೃತ ಹಾಗೆ ವಿದ್ಯಾವಂತ ರಾಜಕಾರಣಿ ಅಂತಾನೆ ಹೆಸರು ಮಾಡಿದಂಥ ಎಸ್.ಎಂ. ಕೃಷ್ಣ ಅವರ ಅಗಲಿಕೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ದುಃಖವನ್ನು ತಂದುಕೊಟ್ಟಿದೆ. ಈಗಾಗಲೇ ಹಲವಾರು ಗಣ್ಯರು ಅವರ ಅಂತಿಮ ದರ್ಶನವನ್ನು ಪಡೆದು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅಂತೂ ಮಂಡ್ಯಕ್ಕೆ ಹೋಗಿ ಬಂದರು, ಅಲ್ಲಿಂದ ಇಲ್ಲೇ ಇದ್ದಾರೆ. ಸದಾಶಿವನಗರದ ಎಸ್.ಎಂ. ಕೃಷ್ಣ ಅವರ ನಿವಾಸದ ಬಳಿನೇ ಇರುವಂತಹ ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ಸಿದ್ಧತೆಗಳನ್ನು ಅವರೇ ಖುದ್ದು ಮುಂದೆ ನಿಂತು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ನೇರ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ವಿ. ಬೆಳಗಿನಿಂದಲೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸದಾಶಿವನಗರದ ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ಗಣ್ಯರಾಗಮಿಸ್ತಾ ಇದ್ದಾರೆ. ಪಕ್ಷಾತೀತವಾಗಿ ಎಲ್ಲರೂ ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಯಾಕಂದರೆ ಎಸ್.ಎಂ. ಕೃಷ್ಣ ಹಾಗಿದ್ರು 6 ದಶಕಗಳ ಅವರ ರಾಜಕಾರಣ ಏನಿದೆ ಅದರಲ್ಲೂ ಕಾಂಗ್ರೆಸ್ನೊಂದಿಗೆ 45 ವರ್ಷಕ್ಕೂ ಅಧಿಕ ಕಾಲ ಅವರ ನಂಟಿತ್ತು. ಮೊನ್ನೆ ಅಂದರೆ 2017ರ ನಂತರ ಅವರು ಬಿಜೆಪಿಗೆ ಬರ್ತಾರೆ. ಆದರೆ ಹಾಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಅವರ ಬಗ್ಗೆ ಯಾವುದೇ ರೀತಿಯಾದಂಥ ಅಪವಾದದ ಮಾತುಗಳಾಗಲಿ ಯಾವುದು ದೂಷಣೆಗಳಾಗಲಿ ಕೇಳಿಬರಲ್ಲ. ಆ ರೀತಿಯಲ್ಲಿ ಅವರು ಅವರ ರಾಜಕಾರಣವನ್ನು ನಡೆಸ್ಕೊಂಡು ಬಂದದ್ದು. ಜೊತೆಗೆ ಅವರು ಕೊಟ್ಟಂತಹ ಕೊಡುಗೆ ಕೂಡ ಅವರನ್ನು ಬಹಳ ಎತ್ತರಿಸ್ತಾ ಇದೆ. ಎಸ್, ಈಗ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಸದಾಶಿವನಗರದ ನಿವಾಸದ ಬಳಿ ಭದ್ರತೆಯನ್ನು ಕೂಡ ವಹಿಸಲಾಗಿದೆ. ಜೊತೆಗೆ ರಾಮನಗರದಲ್ಲಿ ಹಾಗೆ ಚನ್ನಪಟ್ಟಣದಲ್ಲಿ ಜೊತೆಗೆ ಮಂಡ್ಯದಲ್ಲೂ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ನಾಳೆ ಮಾರ್ಗಮಧ್ಯೆ ಇದೇ ಮಾರ್ಗದಿಂದ ಅವರ ಒಂದು ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಸ್ಥಳದಲ್ಲಿ ಈಗ ಅಲ್ಲಿ ಅಂತ್ಯ ಸಂಸ್ಕಾರ ಇಲ್ಲಿ ನಡೆಯುತ್ತೋ ಅಲ್ಲಿ ನಮ್ಮ ಪ್ರತಿನಿಧಿ ಪ್ರಶಾಂತ್ ಇದ್ದಾರೆ ಸೋಮನಹಳ್ಳಿಯಲ್ಲಿ. ಹೆಚ್ಚಿನ ಮಾಹಿತಿ ಅವರಿಂದ ಪಡಿತಾ ಹೋಗೋಣ. ಪ್ರಶಾಂತ್, ನೀವಿರುವಂತಹ ಒಂದು ಜಾಗದಲ್ಲಿ ಈಗಾಗಲೇ ಬಹುಶಃ ಜಮೀನನ್ನೆಲ್ಲ JCB ತಂದು ಅದನ್ನು ಸ್ವಚ್ಛಗೊಳಿಸಿರುವಂಥದ್ದು ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ವಿ. ಬೆಳಗಿಂದಲೂ ಕೂಡ ಎಲ್ಲ ಸಿದ್ಧತೆಯನ್ನು ಬಹುಶಃ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ನಾಳೆ ಎಷ್ಟೊತ್ತಿಗೆ 3 ಗಂಟೆ ಮೇಲೆ ಅಂತ ಹೇಳಿದ್ರೆ ಎಷ್ಟೊತ್ತಿಗೆ ಆಗುತ್ತೆ, ಹೇಗೆ ವಿಧಿವಿಧಾನಗಳಿರುತ್ತೆ, ಏನು ಮಾಹಿತಿ ಲಭ್ಯವಾಗ್ತಾ ಇದೆ ಈಗ ಸದ್ಯಕ್ಕೆ ಸ್ಥಳದಿಂದ? ಪ್ರಶಾಂತ್. ರೇಮಾನ್, ಎಸ್.ಎಂ. ಕೃಷ್ಣ ಅವರ ಅಂತ್ಯ ಸಂಸ್ಕಾರ ನಾಳೆ ಅವರ ಸ್ವಗ್ರಾಮ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದ ಬಳಿ ನಡೆಯುತ್ತೆ. ಅವರ ಒಂದು ಜಮೀನಿನಲ್ಲೇ ಅಂತ್ಯ ಸಂಸ್ಕಾರ ಕೂಡ ನೆರವೇರುವಂಥದ್ದು. ನನ್ನ ಬಲಭಾಗದಲ್ಲಿ ಕೂಡ ನೋಡಿದ್ರೆ ಗೊತ್ತಾಗುತ್ತೆ. ಈ ಒಂದು ಸೋಮನಹಳ್ಳಿ ಗ್ರಾಮದ ಬಳಿ ಇರುವಂಥ ಸುಮಾರು ಒಂದು 2.5 ಎಕರೆ ಜಾಗದಲ್ಲಿ ನಾಳೆ ಮಧ್ಯಾಹ್ನ 3 ಗಂಟೆಗೆ ಅಂತ್ಯ ಸಂಸ್ಕಾರ ಕೂಡ ನೆರವೇರುವಂಥದ್ದು. ಬೆಳಗ್ಗೆ 8 ಗಂಟೆಗೆ ಅವರ ಒಂದು ಪಾರ್ಥಿವ ಶರೀರವನ್ನು ಬೆಂಗಳೂರಿನಿಂದ ತೆಗೆದುಕೊಂಡು ಬರಲಾಗುತ್ತೆ. ಮಾರ್ಗದುದ್ದಕ್ಕೂ ಕೂಡ ಅಲ್ಲಲ್ಲಿ ಪ್ರಮುಖ ಕೇಂದ್ರಗಳಲ್ಲಿ ನಗರ ಪ್ರದೇಶಗಳಲ್ಲಿ ಸಾಕಷ್ಟು ಅವರ ಅಭಿಮಾನಿಗಳಾಗಿರ್ಬೋದು ಜನರು ಕೂಡ ಅಂತಿಮ ದರ್ಶನವನ್ನು ಪಡೀತಾರೆ. 10 ಗಂಟೆ ಸುಮಾರಿಗೆ ಈ ಒಂದು ಸ್ಥಳಕ್ಕೆ ಆ ಒಂದು ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಗುತ್ತೆ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಇಲ್ಲಿ ಅಂತಿಮ ದರ್ಶನ ಕೂಡ ಇಡಲಾಗುತ್ತೆ. ನಾಳೆ ಸಾಕಷ್ಟು ಜನ ಗಣ್ಯರುಗಳು, ಮಾಜಿ ಶಾಸಕರುಗಳು, ಸಚಿವರುಗಳು ಸೇರಿದಂತೆ ಸಾಕಷ್ಟು ಜನ ಬರ್ತಾರೆ. ಜೊತೆಗೆ ಮಂಡ್ಯದಲ್ಲಿ ಅವರು ಸುದೀರ್ಘವಾದ ರಾಜಕಾರಣವನ್ನು ಮಾಡಿದ್ರು. ಮಂಡ್ಯ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾರೆ. ಹೀಗಾಗಿ ಅವರ ಅಂತಿಮ ದರ್ಶನವನ್ನು ಪಡೆಯೋದಕ್ಕೋಸ್ಕರ ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗ್ತಿರುವಂಥದ್ದು. ಬೃಹತ್ ಆದಂಥ ಒಂದು ಜರ್ಮನ್ ಟೆಂಟ್ ಅನ್ನು ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಒಂದು ಟೆಂಟ್ ನ ಪಕ್ಕದಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಟ್ಟ ನಂತರದಲ್ಲಿ ಸಕಲ ಸರ್ಕಾರಿ ಗೌರವಗಳನ್ನ ಸಲ್ಲಿಕೆ ಮಾಡಿದ ನಂತರದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ಕೂಡ ನೆರವೇರಿಸುವಂಥದ್ದು. ಈಗಾಗಲೇ DCM ಡಿ.ಕೆ. ಶಿವಕುಮಾರ್, ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ಕೂಡ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ನಾಳೆ ಸಹಸ್ರ ಸಂಖ್ಯೆಯಲ್ಲಿ ಜನರು ಕೂಡ ಬರುವಂತಹ ನಿಟ್ಟಿನಲ್ಲಿ ಈ ಒಂದು ಸ್ಥಳದಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಬಾರದು ಅಂತೇಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕಲ್ಪಿಸಲಾಗುವಂಥದ್ದು. ದಕ್ಷಿಣ ವಲಯ DIG ಆದಂಥ ಬೋರ್ಲಿಂಗಯ್ಯ ಅವರ ನೇತೃತ್ವದಲ್ಲಿ 1,000ಕ್ಕೂ ಹೆಚ್ಚು ಪೊಲೀಸ್ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿರುವುದು. ಒಂದು ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ಬರ್ತವೆ, ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾರೆ. ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತೇಳಿ ಈ ಒಂದು ಆಯಾಕಟ್ಟಿನ ಪ್ರದೇಶಗಳಲ್ಲಿ ಈಗಾಗಲೇ ಪೊಲೀಸರನ್ನು ಕೂಡ ನಿಯೋಜನೆ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸ್ವತಃ SP ಮಲ್ಲಿಕಾರ್ಜುನ್ ಬಾಲ್ದಂಡಿ ನೇತೃತ್ವದಲ್ಲಿ ಈಗಾಗಲೇ ರೋಲ್ ಕಾಲ್ ಅನ್ನು ಕೂಡ ನಡೆಸಲಾಗಿರುವಂಥದ್ದು. ಜಿಲ್ಲೆಯ 1000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಭದ್ರತೆಗೆ ಕಲ್ಪಿಸಲಾಗಿರುವಂಥದ್ದು. ಮತ್ತೊಂದು ಕಡೆ ಆ ಒಂದು ಅಂತ್ಯ ಸಂಸ್ಕಾರ ಏನಿರುತ್ತೆ ಅಲ್ಲಿ ಗಣ್ಯರು ಕೂರೋದಕ್ಕೆ ಆಸನಗಳ ವ್ಯವಸ್ಥೆ ಆಗಿರ್ಬೋದು, ಮತ್ತೊಂದು ಕಡೆ ಪಾರ್ಕಿಂಗ್ ಆಗಿ ವ್ಯವಸ್ಥೆ ಆಗಿರ್ಬೋದು. ಜೊತೆಗೆ ಜನರು ಬಂದ್ರೆ ಅವರಿಗೆ ಅಂತಿಮ ದರ್ಶನ ಪಡೆಯೋದು ಕೂಡ ವ್ಯವಸ್ಥೆಯನ್ನ ಮಾಡ್ತಾ ಇರುವಂತದ್ದು. 100 ಕಾರ್ಮಿಕರು ಕೂಡ ಈ ಒಂದು ಸ್ಥಳದಲ್ಲಿ ಟೆಂಟ್ಗಳನ್ನ ನಿರ್ಮಾಣ ಮಾಡ್ತಾ ಇದೆ. ದೃಶ್ಯದಲ್ಲಿ ಕೂಡ ತಮಗೂ ಕಾಣ್ತಾ ಇದೆ. ಈಗಾಗಲೇ ಒಂದು ಜರ್ಮನ್ ಟೆಂಟ್ ಅನ್ನು ಕೂಡ ನಿರ್ಮಾಣ ಮಾಡಿರುವಂತದ್ದು. ಈ ಒಂದು ಸ್ಥಳ ಏನ್ ಕಾಣ್ತಾ ಇದೆ ಅಲ್ಲಿ ಪಾರ್ಥಿವ ಶರೀರವನ್ನ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಇಟ್ಟು ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡ್ತಾರೆ. ಮತ್ತೊಂದು ಕಡೆ ಕೆಲವೊಂದಿಷ್ಟು ಗಣ್ಯರಾಗಿರ್ಬೋದು, ಬೇರೆ ಬೇರೆ ವ್ಯಕ್ತಿಗಳಿಗೆ ಕೂರೋದಕ್ಕೂ ಕೂಡ ಅಲ್ಲಿ ಆಸನದ ವ್ಯವಸ್ಥೆಯನ್ನ ನಿರ್ಮಾಣ ನಿಟ್ಟಿನಲ್ಲೂ ಕೂಡ ಅಲ್ಲೊಂದು ಟೆಂಟ್ ಅನ್ನ ನಿರ್ಮಾಣ ಮಾಡ್ತಾರೆ. ಮತ್ತೊಂದು ಕಡೆ ಅಂತ್ಯ ಸಂಸ್ಕಾರ ಏನ್ ನೆರವೇರಿಸ್ತಾರೆ ಆ ಒಂದು ಸ್ಥಳದಲ್ಲಿ ಈಗಾಗಲೇ ಎಲ್ಲ
ರೀತಿಯ ತಯಾರಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಲ್ಲಿ ಕೆಲವೊಂದಿಷ್ಟು ಫೌಂಡೇಶನ್ ಹಾಕಿ ಕಲ್ಲನ್ನು ಹಾಕಿ ನಿರ್ಮಾಣ ಮಾಡ್ತಾರೆ. ಅದರ ಮೇಲೆ ಅಂದ್ರೆ ಅಗ್ನಿ ಸ್ಪರ್ಶವನ್ನ ಮಾಡಿ ಕೆಲವೊಂದಿಷ್ಟು ಗಂಧದ ತುಂಡುಗಳನ್ನಿಟ್ಟು ವೈದಿಕ ಪುರೋಹಿತರು ಏನಿದ್ದಾರೆ ಭಾನುಪ್ರಕಾಶ್ ಶರ್ಮಾ ಅವರ ಒಂದು ನೇತೃತ್ವದಲ್ಲಿ ನೆರವೇರುತ್ತೆ. ಹಾಗಾಗಿ ಆ ಒಂದು ಅಂತ್ಯ ಸಂಸ್ಕಾರ ನೆರವೇರಿಸುವಂತ ಸ್ಥಳದಲ್ಲೂ ಕೂಡ ಕಾರ್ಮಿಕರಿಗಾಗಲೇ ಕೆಲವೊಂದಿಷ್ಟು ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು. ನಾಳೆ ಮಧ್ಯಾಹ್ನ 3 ಗಂಟೆ ನಂತರದಲ್ಲಿ ಸಕಲ ಸರ್ಕಾರಿ ಗೌರವಗಳ ಸಲ್ಲಿಕೆ ಆದ ನಂತರದಲ್ಲಿ ಅಂತಿಮ ವಿಧಾನಗಳು ಕೂಡ ಸಲ್ಲಿಸುತ್ತೆ. ಆ ನಂತರದಲ್ಲಿ ಅಂತ್ಯ ಸಂಸ್ಕಾರ ಕೂಡ ನೆರವೇರುವಂತದ್ದು. ರೇಮನ್. ಓಕೆ, ಥ್ಯಾಂಕ್ ಯು ಪ್ರಶಾಂತ್. ಎಸ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಎಲ್ಲ ಸಿದ್ಧತೆಗಳು ಒಂದು ಕಡೆ ಆಗ್ತಾ ಇದ್ದದನ್ನ ಆಗಲೇ ನೋಡಿದ್ವಿ. ಈಗ ಅಲ್ಲಿ ಸದಾಶಿವನಗರದ ನಿವಾಸದಲ್ಲಿ ಯಾವ ರೀತಿಯಾದಂಥ ಚಿತ್ರಣ ಕಂಡು ಬರ್ತಾ ಇದೆ ಅಂತ ನೋಡ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ 8 ಗಂಟೆಯವರೆಗೂ ಕೂಡ ಸದಾಶಿವನಗರದ ನಿವಾಸದಲ್ಲೇ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ, ಅವರ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಅವಕಾಶ ಇದೆ. ಡಿ.ಕೆ. ಶಿವಕುಮಾರ್ ಅವರು ಕಂಬನಿ ಮಿಡುತ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀವಿ. ಯಾಕಂದರೆ ಅವರಿಗೆ ಒಂದು ಕುಟುಂಬಸ್ಥರು, ಮತ್ತೊಂದು ಅವರಿಗೆ ರಾಜಕೀಯದ ಗುರು ನಟಿ ರಮ್ಯಾ ಅವರು ಕೂಡ ಬಂದು ಅಂತಿಮ ನಮನವನ್ನು ಸಲ್ಲಿಸಿದ್ರು. ಈ ರೀತಿ ಬಹುದೊಡ್ಡ ಗಣ್ಯರ ದಂಡೆ ಸದಾಶಿವನಗರದ ಎಸ್.ಎಂ. ಕೃಷ್ಣ ಅವರ ನಿವಾಸದತ್ತ ಧಾವಿಸ್ತಾ ಇರುವಂಥದ್ದು. ರಾಜ್ಯದ 10ನೇ ಮುಖ್ಯಮಂತ್ರಿಯಾದಂಥವರು, ವಿದೇಶಾಂಗ ಸಚಿವರಾದಂಥವರು, ಜೊತೆಗೆ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದಂಥವರು. ಅಂದರೆ ಅವರು ಕೊಟ್ಟ ಜವಾಬ್ದಾರಿಗಳನ್ನೆಲ್ಲ ಅಚ್ಚುಕಟ್ಟಾಗಿ, ಅದಕ್ಕಿಂತ ಹೆಚ್ಚಾಗಿ ಬಹಳ ಒಂದು ಉನ್ನತ ಸ್ಥಾನದಲ್ಲಿಟ್ಟು ಹೇಗೆ ಒಂದು ಜವಾಬ್ದಾರಿ ಕೊಟ್ಟಾಗ ನಿರ್ವಹಿಸಬೇಕು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಇದ್ದಂಥವರು ಎಸ್.ಎಂ. ಕೃಷ್ಣ. ಅಂತಹ ದೂರದರ್ಶಿ.